ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಶುರುವಾಗಿದ್ದೇ ಆಗಿದ್ದು ಮೇಲಿಂದ ಮೇಲೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇಡೀ ಮನೆಯವರು ಖುಷಿಯಲ್ಲಿದ್ದಾಗ ಶಾಕಿಂಗ್ ನ್ಯೂಸ್ ಹೊರಬೀಳುತ್ತೆ, ಶಾಕ್ ಆಗಿದ್ದಾಗ ಖುಷಿ ನ್ಯೂಸ್ ಕೊಡ್ತಾ ಇದ್ದಾರೆ. ಈ ವಾರ ಆಗಿದ್ದು ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಯಾರು ಊಹಿಸದಂತಹ ಎಲಿಮಿನೇಷನ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಬಿಗ್ ಬಾಸ್ ಎಲಿಮಿನೇಷನ್ ನಡೆಯೋದು ಖಾಯಂ ಆಗಿತ್ತು. ದೊಡ್ಡವರೇ ಈ ವಾರ ಎಲಿಮಿನೇಷನ್ನ ತಕ್ಕಡಿಯಲ್ಲಿ ಕೂತಿದ್ರು. ಅಶ್ವಿನಿ ಗೌಡ ಹೆಸರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ, ಮಾಳು, ಸ್ಪಂದನ, ರಜತ್, ಗಿಲ್ಲಿ, ಧ್ರುವಂತ್, ಕಾವ್ಯ, ರಾಶಿಕಾ ಹಾಗೂ ಸೂರಜ್. ಈ ವಾರ ಯಾರು ಊಹಿಸದ ಎಲಿಮಿನೇಷನ್ ನಡೆಯುತ್ತೆ ಅಂತಾನೆ ಲೆಕ್ಕಾಚಾರ ಮಾಡಿದ್ರು. ಒಂದು ಮೂಲಗಳ ಮಾಹಿತಿ ಪ್ರಕಾರ ಈ ವಾರ ಸೂರಜ್ ಹೊರ ಹೋಗ್ತಾರೆ ಅನ್ನೋ ಚರ್ಚೆ ದೊಡ್ಡದಾಗಿ ನಡೀತಾ ಇತ್ತು. ಯಾಕಂದ್ರೆ ಸೂರಜ್ ಬಂದಾಗ ಇದ್ದ ಹವ ಈಗಿಲ್ಲ ಬಿಡಿ. ಸೂರಜ್ ಎಂಟ್ರಿಯಿಂದ ಇಡೀ ಮನೆಯ ಹೆಣ್ಮಕ್ಳ ಮನಸ್ಸು ಕದ್ದಿದ್ರು. ಬರೀ ಬಿಗ್ ಬಾಸ್ ಮನೆಯ ಹೆಣ್ಮಕ್ಳ ಮನಸ್ಸು ಕದಿಯೋದಷ್ಟೇ ಅಲ್ಲ, ಕರುನಾಡಿನ ಹೆಣ್ಮಕ್ಳ ಪಾಲಿನ ಕ್ರಶ್ ಆಗಿ ಹೋಗಿದ್ರು. ಅದರಲ್ಲೂ ನೋಡೋದಿಕ್ಕೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೋ ಅಷ್ಟೇ ಖಡಕ್ ಆಗಿ ಇದ್ರು. ಸೂರಜ್ ನೋಡಿದ್ರೆ ಟಾಸ್ಕ್ ಮಾಸ್ಟರ್ ಅಂತ ತುಂಬಾ ಜನ ಅಂದ್ಕೊಂಡಿದ್ರು. ಆದ್ರೆ ಆಮೇಲೆ ಬರ್ತಾ ಬರ್ತಾ ಆಗಿದ್ದೇ ಬೇರೆ. ರಾಶಿಕಾ ಜೊತೆ ಸ್ನೇಹ ಬೆಳೆದಿದ್ದು ಬೀನ್ ಬ್ಯಾಗ್ಗೆ ಸೀಮಿತ ಆಗಿ ಹೋದ್ರು. ಆ ಕಡೆ ಒಳ್ಳೆ ಲವ್ ಸ್ಟೋರಿಯೂ ಶುರುವಾಗಿಲ್ಲ, ಈ ಕಡೆ ಒಳ್ಳೆ ಸ್ಪರ್ಧೆಯೂ ಆಗ್ಲಿಲ್ಲ. ಸುದೀಪ್ ವಾರ್ನಿಂಗ್ ಕೊಡ್ತಾ ಇದ್ದಂತೆ ಸ್ವಲ್ಪ ಅಲರ್ಟ್ ಆಗೋ ಸೂರಜ್ ಮತ್ತದೇ ವರಸೆ ಶುರು ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಇಷ್ಟು ದಿನದಲ್ಲಿ ವಾವ್ ಅನ್ನೋ ಒಂದೇ ಒಂದು ಟಾಸ್ಕ್ ಕೂಡ ಮಾಡಿಲ್ಲ. ಯಾರ ಮುಂದೆಯೂ ಗಟ್ಟಿಯಾಗಿ ಮಾತನಾಡಿಲ್ಲ, ಎಲ್ಲೂ ಕೂಡ ತಮ್ಮ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಅವರ ಪ್ರಕಾರ ಧ್ರುವಂತ್ ಹೇಳಿದ ಮಾತನ್ನ ಧನುಷ್ಗೆ ಹೇಳಿದ್ದು, ಅಶ್ವಿನಿ ಹೇಳಿದ್ದ ಮಾತನ್ನ ರಜತ್ಗೆ ಹೇಳಿದ್ದೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಅಂದ್ಕೊಂಡಿದ್ದಾರೆ. ಆದ್ರೆ ನೋಡೋರ ದೃಷ್ಟಿಯಲ್ಲಿ ಇದು ಸ್ಟ್ಯಾಂಡ್ ತೆಗೆದುಕೊಳ್ಳೋದು ಅಲ್ಲ, ತಂದಿಡೋದು ಅಂತಾರೆ. ಆತ್ಮೀಯರೇ, ಸೂರಜ್ ಆಡ್ತಿರೋ ಶೈಲಿ ಬಿಗ್ ಬಾಸ್ ಮನೆಗೆ ಅನ್ಫಿಟ್. ಹೀಗಾಗಿ ಸೂರಜ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಬಹುತೇಕ ಖಾಯಂ ಅನ್ನೋ ಸುದ್ದಿ ಹರಿದಾಡಿತ್ತು. ವೋಟಿಂಗ್ಸ್ ಪ್ರಕಾರ ಈ ವಾರ ಸೂರಜ್ ಅವರೇ ಹೊರ ಹೋಗೋದು ಖಾಯಂ ಆಗಿತ್ತು. ಕೊನೆ 2 ಸ್ಥಾನದಲ್ಲಿ ಮಾಳು ಹಾಗೂ ಸೂರಜ್ ಅವರು ನಿಂತಿದ್ರು. ಹೀಗಾಗಿ ಸೂರಜ್ ರನ್ನ ಈ ವಾರ ಮನೆ ಕಳಿಸೋದಕ್ಕೆ ಬಿಗ್ ಬಾಸ್ ಟೀಮ್ ರೆಡಿ ಆಗಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಆದ ಬದಲಾವಣೆ ಸೂರಜ್ ಅವರನ್ನ ಕಾಪಾಡಿದೆ. ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ. ಯಾಕಂದ್ರೆ ಕಳೆದ 5-6 ವಾರದಿಂದ ನಿರಂತರವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಒಬ್ಬರಾದ ಮೇಲೆ ಒಬ್ಬ ಸ್ಪರ್ಧಿಗಳು ಹೊರ ಹೋಗ್ತಾನೆ ಇದ್ದಾರೆ. ಇನ್ನೂ ಕೂಡ 5 ವಾರದ ಬಿಗ್ ಬಾಸ್ ಜರ್ನಿ ಉಳಿದಿದೆ. ಹೀಗಾಗಿ ಈಗಲೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನ ಖಾಲಿ ಮಾಡ್ಕೊಳ್ಳೋದಿಕ್ಕೆ ಬಿಗ್ ಬಾಸ್ ಟೀಮ್ ರೆಡಿ ಇಲ್ಲ. ಒಮ್ಮೆಲೆ ಬಿಗ್ ಬಾಸ್ ಸ್ಪರ್ಧಿಗಳು ಖಾಲಿ ಆದ್ರೆ ಬಿಗ್ ಬಾಸ್ ಮನೆ ಕೂಡ ಬಿಕೋ ಅನ್ನೋದಕ್ಕೆ ಶುರುವಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗಷ್ಟೇ ಅಲ್ಲ, ನೋಡೋರಿಗೂ ಕೂಡ ಬೋರ್ ಹೊಡೆಯೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಮುಂದೂಡಿದ್ದಾರೆ. ಬಿಗ್ ಬಾಸ್ನ ಈ ನಿರ್ಧಾರದಿಂದಾಗಿ ಈ ವಾರ ಸೂರಜ್ ಗ್ರೇಟ್ ಬಚಾವಾಗಿದ್ದಾರೆ. ಸೂರಜ್ ಏನು ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಆದ್ರೆ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಶಾಕ್ ಆಗಿದೆ. ಈ ವಾರ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿರೋ ಕಿಚ್ಚ ಸುದೀಪ್ ಶಾಕಿಂಗ್ ನ್ಯೂಸ್ ಕೊಡಲಿದ್ದಾರೆ. ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆಯಲಿದ್ದು ಒಂದೇ ವಾರದಲ್ಲಿ 2 ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ. ಅದರಲ್ಲೂ ಯಾವಾಗ ಹೋಗ್ತಾರೆ, ಹೇಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ಖಾಯಂ ಆಗಿದೆ. ಬುಧವಾರ ಅಥವಾ ಗುರುವಾರ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋದ್ರೆ ಭಾನುವಾರ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆ ತೊರೆಯಲಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.